ನಮಸ್ಕಾರ ಸ್ನೇಹಿತರೆ. ಇಂದಿನ ಪ್ರಮುಖ ಉದ್ಯೋಗ ಮಾಹಿತಿ ವಿಭಾಗದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಅಂಗನವಾಡಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಹೊರಡಿಸಲಾಗಿರುವ ಹೊಸ ನೇಮಕಾತಿ ಅಧಿಸೂಚನೆಯ ಸಂಪೂರ್ಣ ವಿವರಗಳನ್ನು ತಿಳಿದುಕೊಳ್ಳೋಣ. ಈಗ ಉತ್ತರ ಕನ್ನಡ ಜಿಲ್ಲಾ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಅಂಗನವಾಡಿ ಸಹಾಯಕಿ ಹುದ್ದೆಗಳು ಖಾಲಿ ಇವೆ. ಅವುಗಳಿಗೆ ಅರ್ಜಿ ಸಲ್ಲಿಸಲು ಕೊನೆ ದಿನಾಂಕ ಯಾವುದು, ಇದರ ಜೊತೆಗೆ ಹುದ್ದೆಗಳಿಗೆ ಸಂಬಂಧಿಸಿದ ಅರ್ಹತಾ ನಿಯಮಗಳು ಮತ್ತು ಪ್ರತಿ ಹುದ್ದೆಗೆ ಎಷ್ಟು ಸ್ಥಾನಗಳು ಖಾಲಿ ಇವೆ ಎಂಬ ವಿವರಗಳನ್ನು ಕೂಡ ನೀಡಲಾಗಿದೆ. ಈ ಸಂಪೂರ್ಣ ಮಾಹಿತಿಗಳಿಗಾಗಿ ವಿಡಿಯೋವನ್ನು ದಯವಿಟ್ಟು ಕೊನೆಯವರೆಗೂ ನೋಡಿ ಮತ್ತು ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಹೊಸದಾಗಿ ಯಾರಾದರೂ ಈ ವಿಡಿಯೋನ ನೋಡ್ತಾ ಇದ್ದರೆ ನಿಮಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ವಿಭಾಗದಲ್ಲಿ ಕೇಳಿ. ನಾವು ಆದಷ್ಟು ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲು ಪ್ರಯತ್ನವನ್ನು ಪಡ್ತೀವಿ. ಬನ್ನಿ ಎಲ್ಲ ವಿವರಗಳನ್ನು ಒಂದೊಂದಾಗಿ ತಿಳಿಸ್ಕೊಡ್ತೇನೆ. ನೋಡಿ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಟ್ಟು 229 ಅಂಗನವಾಡಿ ಹುದ್ದೆಗಳು ಖಾಲಿ ಇದೆ. ಇದರಲ್ಲಿ ಒಟ್ಟು 23 ಅಂಗನವಾಡಿ ಕಾರ್ಯಕರ್ತೆ ಹುದ್ದೆಗಳು ಜೊತೆಗೆ 206 ಅಂಗನವಾಡಿ ಸಹಾಯಕಿ ಹುದ್ದೆಗಳು ಖಾಲಿ ಇದೆ. ಇದು ಗ್ರಾಮೀಣ ಮತ್ತು ವಾರ್ಡ್ ಮಟ್ಟದ ಮಹಿಳೆಯರಿಗೆ ಒಂದು ದೊಡ್ಡ ಅವಕಾಶ ಅಂತ ಹೇಳ್ಬೋದು. ಈ ಹುದ್ದೆಗಳನ್ನು ಜಿಲ್ಲೆಯ ಎಲ್ಲ 12 ತಾಲೂಕುಗಳಲ್ಲಿಯೂ ಹಂಚಿಕೆ ಮಾಡಲಾಗಿದೆ. ಇದು ಸ್ಥಳೀಯ ಮಹಿಳೆಯರಿಗೆ ತಮ್ಮ ಮನೆ ಸಮೀಪದಲ್ಲೇ ಕೆಲಸ ಮಾಡುವ ಉತ್ತಮ ಅವಕಾಶವನ್ನು ಕಲ್ಪಿಸುತ್ತದೆ. ಇನ್ನು ನಾವು ತಾಲೂಕು ವೈಸು ಎಲ್ಲೆಲ್ಲಿ ಎಷ್ಟೆಷ್ಟು ಪೋಸ್ಟ್ ಅವೈಲೇಬಲ್ ಇದೆ ಅನ್ನೋದನ್ನು ನೋಡೋಣ. ಮೊದಲಿಗೆ ಅಂಕೋಲಾ ತಾಲೂಕಿನಲ್ಲಿ ಒಟ್ಟು 2 ಅಂಗನವಾಡಿ ಕಾರ್ಯಕರ್ತೆ ಹುದ್ದೆ ಖಾಲಿ ಇದೆ ಮತ್ತು 24 ಅಂಗನವಾಡಿ ಸಹಾಯಕಿಯರ ಹುದ್ದೆ ಕೂಡ ಇಲ್ಲಿ ಖಾಲಿ ಇದೆ. ಟೋಟಲ್ ಒಟ್ಟು 26 ಪೋಸ್ಟು ಅಂಕೋಲಾ ತಾಲೂಕಿನಲ್ಲಿ ಖಾಲಿ ಇದೆ. ಅದೇ ಥರ ಭಟ್ಕಳ ತಾಲೂಕಿನಲ್ಲಿ 1 ಅಂಗನವಾಡಿ ಕಾರ್ಯಕರ್ತೆ ಹುದ್ದೆ ಖಾಲಿ ಇದೆ. ಜೊತೆಗೆ 16 ಅಂಗನವಾಡಿ ಸಹಾಯಕಿಯರ ಹುದ್ದೆ ಕೂಡ ಖಾಲಿ ಇದೆ. ಒಟ್ಟು 17 ಹುದ್ದೆಗಳು ಇಲ್ಲಿ ಖಾಲಿ ಇದೆ ಅಂತಲೇ ಹೇಳ್ಬೋದು. ಇನ್ನು ದಾಂಡೇಲಿ ತಾಲೂಕಿನಲ್ಲಿ ಅಂಗನವಾಡಿ ಕಾರ್ಯಕರ್ತೆ ಹುದ್ದೆಗಳು ಯಾವುದು ಖಾಲಿ ಇಲ್ಲ. ಬಟ್ ಏನಂದರೆ ಇಲ್ಲಿ 8 ಅಂಗನವಾಡಿ ಸಹಾಯಕಿಯರ ಹುದ್ದೆಗಳು ಒಟ್ಟು ಖಾಲಿ ಇದೆ. ಒಟ್ಟು ಇಲ್ಲಿ 8 ಹುದ್ದೆಗಳು ಖಾಲಿ ಇದೆ. ಅದೇ ನಾವು ಹಳಿಯಾಳ ತಾಲೂಕಿಗೆ ಬಂದರೆ ಒಟ್ಟು 3 ಅಂಗನವಾಡಿ ಕಾರ್ಯಕರ್ತೆ ಹುದ್ದೆಗಳು ಇಲ್ಲಿ ಅವೈಲೇಬಲ್ ಇದೆ. ಜೊತೆಗೆ 18 ಅಂಗನವಾಡಿ ಸಹಾಯಕಿ ಹುದ್ದೆಗಳು ಕೂಡ ಇಲ್ಲಿ ಅವೈಲೇಬಲ್ ಇದೆ. ಟೋಟಲ್ ಇಲ್ಲಿ 21 ಹುದ್ದೆಗಳು ಅವೈಲೇಬಲ್ ಇದೆ ಅಂತಲೇ ಹೇಳ್ಬೋದು. ಅದೇ ಥರ ಹೊನ್ನಾವರ ತಾಲೂಕಿನಲ್ಲಿ 1 ಅಂಗನವಾಡಿ ಕಾರ್ಯಕರ್ತೆ ಹುದ್ದೆ ಖಾಲಿ ಇದೆ. ಜೊತೆಗೆ 12 ಅಂಗನವಾಡಿ ಸಹಾಯಕಿಯರ ಹುದ್ದೆ ಕೂಡ ಇಲ್ಲಿ ಖಾಲಿ ಇದೆ. ಟೋಟಲ್ ಇಲ್ಲಿ ಒಟ್ಟು 13 ಪೋಸ್ಟ್ ಇದೆ. ಜೊಯ್ಡಾ ತಾಲೂಕಿನಲ್ಲಿ 5 ಅಂಗನವಾಡಿ ಕಾರ್ಯಕರ್ತೆ ಹುದ್ದೆಗಳ ಜೊತೆಗೆ ಒಟ್ಟು 16 ಅಂಗನವಾಡಿ ಸಹಾಯಕರ ಹುದ್ದೆ ಕೂಡ ಖಾಲಿ ಇದೆ. ಟೋಟಲ್ ಇಲ್ಲಿ 21 ಪೋಸ್ಟು ಖಾಲಿ ಇದೆ. ಇನ್ನು ಕಾರವಾರ ತಾಲೂಕಿನಲ್ಲಿ ಅಂಗನವಾಡಿ ಕಾರ್ಯಕರ್ತರ ಹುದ್ದೆಗಳು ಯಾವುದೂ ಅವೈಲೇಬಲ್ ಇಲ್ಲ. ಇಲ್ಲಿ ಒಟ್ಟು 8 ಅಂಗನವಾಡಿ ಸಹಾಯಕಿಯರ ಹುದ್ದೆಗಳು ಮಾತ್ರ ಅವೈಲೇಬಲ್ ಇದೆ. ಒಟ್ಟು 8 ಪೋಸ್ಟು ಕಾರವಾರದಲ್ಲಿ ಅವೈಲೇಬಲ್ ಇದೆ ಅಂತಲೇ ಹೇಳ್ಬೋದು. ಇನ್ನು ಕುಮಟಾ ತಾಲೂಕಿನಲ್ಲಿ ಕೂಡ ಅಂಗನವಾಡಿ ಕಾರ್ಯಕರ್ತರ ಹುದ್ದೆಗಳು ಯಾವುದೂ ಖಾಲಿ ಇಲ್ಲ. ಇಲ್ಲಿ ಒಟ್ಟು 9 ಅಂಗನವಾಡಿ ಸಹಾಯಕಿಯರ ಹುದ್ದೆಗಳು ಖಾಲಿ ಇದೆ. ಒಟ್ಟು ಇಲ್ಲಿ 9 ಹುದ್ದೆಗಳು ಅವೈಲೇಬಲ್ ಇದೆ ಅಂತಲೇ ಹೇಳ್ಬೋದು. ಅದೇ ಥರ ಮುನಗೋಡು ತಾಲೂಕಿನಲ್ಲಿ 2 ಅಂಗನವಾಡಿ ಕಾರ್ಯಕರ್ತರ ಹುದ್ದೆಗಳು ಜೊತೆಗೆ 16 ಅಂಗನವಾಡಿ ಸಹಾಯಕಿಯರ ಹುದ್ದೆಗಳು ಅವೈಲೇಬಲ್ ಇದೆ. ಒಟ್ಟು 18 ಹುದ್ದೆಗಳು ಮುನಗೋಡು ತಾಲೂಕಿನಲ್ಲಿ ಅವೈಲೇಬಲ್ ಇದೆ. ಇನ್ನು ಶಿರ್ಸಿ ತಾಲೂಕಿನಲ್ಲಿ 2 ಅಂಗನವಾಡಿ ಕಾರ್ಯಕರ್ತೆಯ ಹುದ್ದೆಗಳು ಖಾಲಿ ಇದೆ. ಜೊತೆಗೆ ಅಂಗನವಾಡಿ ಸಹಾಯಕಿಯರ ಹುದ್ದೆ ಬಗ್ಗೆ ನೋಡೋದಾದರೆ ಇಲ್ಲಿ ಒಟ್ಟು 39 ಸಹಾಯಕಿಯರ ಹುದ್ದೆ ಖಾಲಿ ಇದೆ. ಇಲ್ಲಿ ಒಟ್ಟು 41 ಪೋಸ್ಟು ಖಾಲಿ ಇದೆ ಅಂತಲೇ ಹೇಳ್ಬೋದು. ಇದು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಪೋಸ್ಟ್ ಖಾಲಿ ಇರುವ ತಾಲೂಕಾಗಿದೆ. ಅದೇ ಥರ ಸಿದ್ದಾಪುರ ತಾಲೂಕಿನಲ್ಲಿ ಒಟ್ಟು 4 ಅಂಗನವಾಡಿ ಕಾರ್ಯಕರ್ತರ ಹುದ್ದೆಗಳು ಖಾಲಿ ಇದೆ. ಅದರ ಜೊತೆಗೆ 15 ಅಂಗನವಾಡಿ ಸಹಾಯಕಿಯರ ಹುದ್ದೆ ಕೂಡ ಖಾಲಿ ಇದೆ. ಇಲ್ಲಿ ಒಟ್ಟು 19 ಪೋಸ್ಟು ಅವೈಲೇಬಲ್ ಇದೆ. ಹಾಗೆಯೇ ಯಲ್ಲಾಪುರದಲ್ಲಿ ಒಟ್ಟು 3 ಅಂಗನವಾಡಿ ಕಾರ್ಯಕರ್ತರ ಹುದ್ದೆ ಜೊತೆಗೆ 25 ಅಂಗನವಾಡಿ ಸಹಾಯಕರ ಹುದ್ದೆ ಖಾಲಿ ಇದೆ. ಒಟ್ಟು ಇಲ್ಲಿ 28 ಹುದ್ದೆಗಳು ಖಾಲಿ ಇದೆ. ಬನ್ನಿ ಇನ್ನು ಶೈಕ್ಷಣಿಕ ಅರ್ಹತೆ ಏನೇನು ಬೇಕಾಗುತ್ತೆ ಅಂತ ನೋಡೋಣ. ಅಂಗನವಾಡಿ ಕಾರ್ಯಕರ್ತೆ ಹುದ್ದೆಗೆ ನಾವು ನೋಡೋದಿದ್ದರೆ ಮೊದಲು ಅವರು PUC ಪಾಸ್ ಆಗಿರಬೇಕಾಗುತ್ತೆ. ಅದೇ ಥರ ಅಂಗನವಾಡಿ ಸಹಾಯಕಿಯರ ಹುದ್ದೆಯವರು SLC ಪಾಸ್ ಆಗಿರಬೇಕು ಮತ್ತು ಈ 2 ಹುದ್ದೆಗಳಿಗೆ ಅಪ್ಲೈ ಮಾಡೋರು SLCಯಲ್ಲಿ ಕನ್ನಡವನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಓದಿರಬೇಕಾಗುತ್ತೆ. ಇವರು ಸ್ಥಳೀಯ ಮಟ್ಟದಲ್ಲಿ ಕೆಲಸ ಮಾಡೋದ್ರಿಂದ ಎಲ್ಲ ಜನಸಾಮಾನ್ಯರೆಲ್ಲ ಕನ್ನಡ ಭಾಷಿಕರೇ ಜಾಸ್ತಿ ಆಗಿರ್ತಾರೆ. ಅದರಿಂದ ಕನ್ನಡ ಭಾಷೆಯಲ್ಲಿ ಕಡ್ಡಾಯ ಅಂತಲೇ ನಾವು ಹೇಳ್ಬೋದು. ಇನ್ನು ಯಾರ್ಯಾರು ಈ ಜಾಬಿಗೆ ಅಪ್ಲೈ ಮಾಡ್ಬೋದು ಅಂತ ನೋಡಿದ್ರೆ
ಅವರ ಏಜ್ ಕ್ರೈಟೀರಿಯಾ ಬಂದ್ಬಿಟ್ಟು ಮಿನಿಮಮ್ ಏಜ್ 19 ಇಯರ್ಸ್ ಇರಬೇಕು, 19 ವರ್ಷಗಳು ಮಿನಿಮಮ್ ಏಜು. ಹಾಗೆ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ತೊಗೊಂಡ್ರೆ 35 ವರ್ಷಗಳು ಇರಬೇಕಾಗುತ್ತೆ. ನೀವು 19ರಿಂದ 35 ವರ್ಷದ ಒಳಗಡೆ ಇದ್ದರೆ ನೀವು ಈ ಒಂದು ಹುದ್ದೆಗೆ ಅಪ್ಲೈ ಮಾಡ್ಬೋದು. ಹಾಗೆ ಇದರಲ್ಲಿ ಕೆಲವೊಂದು ವರ್ಗಗಳಿಗೆ ವಯೋಮಿತಿ ಸಡಿಲಿಕೆ ಕೂಡ ಇದೆ. ನೀವು OBC ಅಭ್ಯರ್ಥಿಗಳಾದರೆ ನಿಮಗೆ 3 ವರ್ಷಗಳ ವಯೋಮಿತಿ ಸಡಿಲಿಕೆ ನಿಮಗೆ ಸಿಗುತ್ತೆ. ಜೊತೆಗೆ ನೀವು SC ST ಅಥವಾ ಪ್ರವರ್ಗ 1ರ ಅಭ್ಯರ್ಥಿ ಆದರೆ ನಿಮಗೆ ಒಟ್ಟು 5 ವರ್ಷಗಳ ವಯೋಮಿತಿ ಸಡಿಲಿಕೆ ಸಿಗುತ್ತದೆ. ಅದೇ ಥರ ವಿಕಲಚೇತನ ಅಭ್ಯರ್ಥಿಗಳಾದರೆ ಅವರಿಗೆ ಒಟ್ಟು 10 ವರ್ಷಗಳ ವಯೋಮಿತಿ ಸಡಿಲಿಕೆ ಇರುತ್ತದೆ. ಹಾಗೆ ಇನ್ನು ವೇತನದ ವಿಷಯ ಬಂದರೆ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಸುಮಾರು 11,800 ರೂಪಾಯಿ ಗೌರವಧನ ಇರುತ್ತೆ. ಜೊತೆಗೆ ಅದೇ ಥರ ಅಂಗನವಾಡಿ ಸಹಾಯಕಿಯರಿಗೆ 6,500 ರೂಪಾಯಿ ಗೌರವಧನ ಇರ್ತದೆ. ಇದು ಕಾಲಕಾಲಕ್ಕೆ ಸರ್ಕಾರದ ನಿಯಮಗಳ ಪ್ರಕಾರ ವ್ಯತ್ಯಾಸ ಆಗ್ತಾ ಇರ್ತದೆ. ಮತ್ತು ಇದು ನೀವು ಕೆಲಸ ಮಾಡೋ ಪ್ರದೇಶದಿಂದ ಪ್ರದೇಶಕ್ಕೂ ಕೂಡ ವ್ಯತ್ಯಾಸವಾಗುತ್ತದೆ. ಇನ್ನು ಇಲ್ಲಿಯ ಆಯ್ಕೆ ಪ್ರಕ್ರಿಯೆ ಬಗ್ಗೆ ನಾವು ನೋಡೋದಾದರೆ ಈ ನೇಮಕಾತಿಗಾಗಿ ಯಾವುದೇ ಪರೀಕ್ಷೆ ಇರುವುದಿಲ್ಲ ಮತ್ತು ಯಾವುದೇ ರೀತಿಯ ಇಂಟರ್ವ್ಯೂ ಸಹ ಇರುವುದಿಲ್ಲ. ಬಟ್ ಇಲ್ಲಿ ಏನಂದರೆ ನೀವು SLC ಅಥವಾ PUCಯಲ್ಲಿ ಏನು ಮಾರ್ಕ್ಸ್ ಪಡೆದಿರ್ತೀರಾ ಆ ಅಂಕಗಳ ಆಧಾರದ ಮೇಲೆ ನಿಮ್ಮ ಆಯ್ಕೆಯನ್ನು ಮಾಡಲಾಗುತ್ತದೆ. ಇದರ ಜೊತೆಗೆ ನಿಮ್ಮ ಕೆಟಗರಿ ಮೇಲೆ ಕೂಡ ಕೆಲವೊಂದು ಬೋನಸ್ ಮಾರ್ಕ್ಸ್ ಕೂಡ ಸಿಗ್ತದೆ. ಸೊ ಅದ್ರ ಮೇಲೆ ಅವರೊಂದು ಮೆರಿಟ್ ಲಿಸ್ಟನ್ನು ರೆಡಿ ಮಾಡಿಬಿಟ್ಟು ಆಯ್ಕೆ ಮಾಡಲಾಗುತ್ತದೆ. ಇನ್ನು ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಯಾವ ಥರ ಇದೆ ಅಂತ ನೋಡೋದಾದರೆ ನೀವು ಮೊದಲು NIC.in ವೆಬ್ಸೈಟ್ಗೆ ಭೇಟಿ ನೀಡಬೇಕಾಗ್ತದೆ. ಅಲ್ಲಿ ನೀವು ಭೇಟಿ ನೀಡಾದಮೇಲೆ ಮೊದಲು ನಿಮ್ಮ ಜಿಲ್ಲೆಯನ್ನು ನೀವು ಸೆಲೆಕ್ಟ್ ಮಾಡಬೇಕು. ಜಿಲ್ಲೆ ಸೆಲೆಕ್ಟ್ ಮಾಡಾದಮೇಲೆ ನಿಮ್ಮ ತಾಲೂಕನ್ನು ನೀವು ಆಯ್ಕೆ ಮಾಡಬೇಕಾಗುತ್ತೆ. ನೀವು ತಾಲೂಕನ್ನು ಆಯ್ಕೆ ಮಾಡಾದಮೇಲೆ ನೀವು ಯಾವ ಹುದ್ದೆಗೆ ಅಪ್ಲಿಕೇಶನ್ ಹಾಕ್ತೀರಾ, ಅಂಗನವಾಡಿ ಕಾರ್ಯಕರ್ತೆ ಹುದ್ದೆಗೆ ಹಾಕ್ತೀರಾ, ಇಲ್ಲಾಂದರೆ ಅಂಗನವಾಡಿ ಸಹಾಯಕಿಯರ ಹುದ್ದೆಗೆ ನೀವು ಅಪ್ಲೈ ಮಾಡ್ತೀರಾ, ಅದನ್ನು ನೀವು ಆಯ್ಕೆ ಮಾಡಿ. ಅದಾದಮೇಲೆ ನೀವು ಯಾವ ಅಂಗನವಾಡಿಗೆ ಅರ್ಜಿಯನ್ನು ಸಲ್ಲಿಸಬೇಕು ಆ ಕೇಂದ್ರವನ್ನು ಆಯ್ಕೆ ಮಾಡಿ. ಆ ಕೇಂದ್ರವನ್ನು ಆಯ್ಕೆ ಮಾಡಾದಮೇಲೆ ನಿಮ್ಮ ವೈಯಕ್ತಿಕ ವಿವರಗಳನ್ನು ನೀವು ನಮೂದಿಸಬೇಕಾಗುತ್ತೆ. ಮತ್ತು ವೈಯಕ್ತಿಕ ವಿವರವನ್ನು ನಮೂದಿಸಾದಮೇಲೆ ನೀವು ಕೆಲವೊಂದು ಅಗತ್ಯವಿರೋ ದಾಖಲೆಗಳನ್ನು ಕೂಡ ಅಪ್ಲೋಡ್ ಮಾಡಬೇಕಾಗುತ್ತೆ. ಆ ದಾಖಲೆಗಳು ಯಾವ್ಯಾವುದು ಅಂತ ಹೇಳ್ಬಿಟ್ಟು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವು ಅಪ್ಲಿಕೇಶನ್ ಫಿಲ್ ಮಾಡೋಕ್ಕಿಂತ ಮುಂಚೆ ಈ ದಾಖಲೆಗಳನ್ನು ರೆಡಿಯಾಗಿಟ್ಕೊಂಡು ನೀವು ಅಪ್ಲಿಕೇಶನ್ ಫಿಲ್ ಮಾಡಲಿಕ್ಕೆ ಕೂತ್ಕೊಳ್ಳೋದು ಬೆಸ್ಟು. ಇಲ್ಲಿ ನಿಮ್ಮ ಜನನ ಪ್ರಮಾಣ ಪತ್ರ ಬೇಕಾಗುತ್ತೆ. ಇಲ್ಲಿ 19 ವರ್ಷದಿಂದ 35 ವರ್ಷಗಳ ಏಜ್ ಲಿಮಿಟ್ ಇರೋದರಿಂದ ಅದನ್ನು ಚೆಕ್ ಮಾಡಲಿಕ್ಕೆ ನಿಮ್ಮ ಜನನ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕಾಗುತ್ತೆ. ಇದರಲ್ಲಿ ನೀವು ನಿಮ್ಮ SLC ಮಾರ್ಕ್ಸ್ ಕಾರ್ಡನ್ನು ಸಲ್ಲಿಸ್ಬೋದು ಅಥವಾ ನಿಮ್ಮ ಬರ್ತ್ ಸರ್ಟಿಫಿಕೇಟನ್ನು ನೀವು ಸಬ್ಮಿಟ್ ಮಾಡ್ಬೋದು. ಹಾಗೆ ನಿಮ್ಮ ಮಾರ್ಕ್ಸ್ಗಳ ಆಯ್ಕೆಗಾಗಿ ನಿಮ್ಮ ಮಿನಿಮಮ್ ಕ್ವಾಲಿಫಿಕೇಷನ್ಗಾಗಿ ನೀವು SLC ಮಾರ್ಕ್ಸ್ ಕಾರ್ಡನ್ನು ಸಬ್ಮಿಟ್ ಮಾಡಬೇಕಾಗುತ್ತೆ. ಜೊತೆಗೆ ಅಂಗನವಾಡಿ ಕಾರ್ಯಕರ್ತೆ ನೀವು ಪೋಸ್ಟಿಗೆ ಅಪ್ಲೈ ಮಾಡ್ತಾ ಇದ್ದರೆ PUC ಮಾರ್ಕ್ಸ್ ಕಾರ್ಡ್ ಮ್ಯಾಂಡೇಟರಿ ಆಗಿರ್ತದೆ. ಇಲ್ಲಿ ಒಂದು ವಿಶೇಷವಾದ ಒಂದು ನಿಯಮ ಇದೆ. ಅದೇನೆಂದರೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಯು ಆ ಪ್ರದೇಶದ ಸ್ಥಳೀಯ ನಿವಾಸಿ ಆಗಿರಬೇಕು. ನೀವು ಯಾವ ಅಂಗನವಾಡಿ ಕೇಂದ್ರಕ್ಕೆ ಅರ್ಜಿಯನ್ನು ಸಲ್ಲಿಸ್ತೀರೋ ಅಲ್ಲಿಯ ಸ್ಥಳೀಯ ನಿವಾಸಿ ಆಗಿರಬೇಕು ಮತ್ತು ನೀವು 3 ವರ್ಷದಿಂದ ಆ ಪ್ರದೇಶದಲ್ಲಿ ನೀವು ವಾಸಿಸ್ತಿರಬೇಕು. ಇದ್ರ ಜೊತೆಗೆ ನೀವು SC ST ಅಥವಾ OBC ಕೆಟಗರಿ ಅಥವಾ ಬೇರೆ ಯಾವುದಾದ್ರು ಕೆಟಗರಿಗೆ ನೀವು ಬಿಲಾಂಗ್ಸ್ ಆಗಿದ್ದರೆ ಅದರ ಅಡಿಯಲ್ಲಿ ನೀವು ಅಪ್ಲಿಕೇಶನ್ನ ಸಬ್ಮಿಟ್ ಮಾಡ್ತಿದ್ರೆ ನೀವು ನಿಮ್ಮ ಜಾತಿ ಪ್ರಮಾಣ ಪತ್ರವನ್ನು ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ಅದೇ ಥರ ನೀವೇನಾದರೂ ವಿಧಿವೇಯರಾಗಿದ್ದರೆ ಇಲ್ಲ ವಿಚ್ಛೇದಿತರಾಗಿದ್ದರೆ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ಕೂಡ ನೀವು ಸಬ್ಮಿಟ್ ಮಾಡಬೇಕು. ಅದೇ ಥರ ಅಭ್ಯರ್ಥಿ ವಿಕಲಚೇತನರಾಗಿದ್ದರೆ ಅವರ ವಿಕಲಚೇತನರ ಪ್ರಮಾಣ ಪತ್ರವನ್ನು ಕೂಡ ಸಬ್ಮಿಟ್ ಮಾಡಬೇಕು. ಅರ್ಜಿ ಸಲ್ಲಿಸುವ ದಿನಾಂಕ ಆಲ್ರೆಡಿ ಶುರುವಾಗಿದೆ. ಇದು 1ನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ ಮತ್ತು ಕೊನೆಯ ದಿನಾಂಕ 31 ಡಿಸೆಂಬರ್ 2025 ಆಗಿರುತ್ತೆ. ಆದ್ದರಿಂದ ನೀವು ಆದಷ್ಟು ಬೇಗ ಅರ್ಜಿ ಸಲ್ಲಿಸುವುದು ಉತ್ತಮ. ಯಾಕಂದರೆ ನೀವು ಕೊನೆಯ ದಿನದವರೆಗೂ ಅರ್ಜಿ ಸಲ್ಲಿಸುವುದನ್ನು ಇಟ್ಕೋಬೇಡಿ. ಕೆಲವೊಮ್ಮೆ ಏನಾಗುತ್ತೆ, ನಿಮಗೆ ಸರ್ವರ್ ಬ್ಯುಸಿ ಅಥವಾ ವೆಬ್ಸೈಟ್ ಪ್ರಾಬ್ಲಮ್ ಇದ್ದರೆ ನಿಮಗೆ ಲಾಸ್ಟ್ ಡೇಟ್ವರೆಗೂ ನಿಮಗೆ ಅರ್ಜಿ ಸಲ್ಲಿಸ್ಲಿಕ್ಕೆ ಆಗಲ್ಲ. ಹಾಗೂ ನೀವು ಅರ್ಜಿ ಸಲ್ಲಿಸೋಕ್ಕಿಂತ ಮುಂಚೆ ಎಲ್ಲ ದಾಖಲೆಗಳನ್ನು ನೀವು ಮುಂಚೆ ಸಿದ್ಧಪಡಿಸಿಟ್ಕೊಳ್ಳುವುದು ಬೆಸ್ಟು. ಆಮೇಲೆ ನೀವು ಅರ್ಜಿಯನ್ನು ಸಲ್ಲಿಸಾದ್ಮೇಲೆ ಒಂದ್ಸಲ ಚೆಕ್ ಮಾಡಿ ಎಲ್ಲದೂ ಸರಿಯಾಗಿದೆ ಅಂತ ನಿಮಗೆ ಕನ್ಫರ್ಮ್ ಆದಮೇಲೆ ನೀವು ಅದನ್ನು ಸಬ್ಮಿಟ್ ಮಾಡಿ. ಸೊ ಇಲ್ಲಿ ಒಟ್ಟು 229 ಹುದ್ದೆಗಳಿದೆ ಮತ್ತು ಇದು ಸ್ಥಳೀಯ ಮಹಿಳೆಯರಿಗೆ ಒಂದು ದೊಡ್ಡ ಅವಕಾಶ ಅಂತ ಹೇಳ್ಬೋದು. ಯಾಕಂದರೆ ಇದು ನಿಮ್ಮ ಲೋಕಲ್ ಪ್ರದೇಶದ ಅಭ್ಯರ್ಥಿಗಳು ಮಾತ್ರ ಅಪ್ಲೈ ಮಾಡ್ಬೋದು. ಬೇರೆಯವರು ಇಲ್ಲಿ ಬಂದು ಅಪ್ಲೈ ಮಾಡಲಿಕ್ಕಾಗಲ್ಲ. ಯಾಕಂದರೆ ಅವರು ಯಾವ ಅಂಗನವಾಡಿ ಕೇಂದ್ರ ಪ್ರದೇಶದಲ್ಲಿ ಅಪ್ಲೈ ಮಾಡ್ತಾರೆ ಅಲ್ಲಿ ಅವರು 3 ವರ್ಷದಿಂದ ವಾಸಿಸಿರಬೇಕಾಗುತ್ತೆ. ಸೊ
ಆದ್ದರಿಂದ ಇದು ಸ್ಥಳೀಯ ಮಹಿಳೆಯರಿಗೆ ಒಂದು ದೊಡ್ಡ ಅವಕಾಶ ಅಂತಲೇ ಹೇಳ್ಬೋದು. ಮತ್ತು ಜೊತೆಗೆ ಇದರಲ್ಲಿ ಯಾವುದೇ ಎಕ್ಸಾಮ್ ಇರಲ್ಲ ಮತ್ತು ಇಂಟರ್ವ್ಯೂ ಕೂಡ ಇರಲ್ಲ. ಸೊ ಇದು ಮೆರಿಟ್ ಆಧಾರದ ನೇರ ನೇಮಕಾತಿ ಆಗಿರ್ತದೆ. ಸ್ನೇಹಿತರೆ, ಈ ಮಾಹಿತಿಯನ್ನು ನಿಮಗೇನಾದರೂ ಅಪ್ಲಿಕೇಬಲ್ ಆಗಿಲ್ಲ ಅಂದರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನೀವು ಗೌರ್ಮೆಂಟ್ ಜಾಬ್ ಆಕಾಂಕ್ಷಿಗಳಾಗಿದ್ದರೆ ಇದೇ ಥರದ ಅಪ್ಡೇಟ್ಸ್ ಇಲ್ಲ ಜಾಬ್ ನೋಟಿಫಿಕೇಷನ್ ನೀವು ನೋಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಅದೇ ಥರ ನೀವು ಈ ವಿಡಿಯೋಗೆ ಒಂದು ಲೈಕ್. ನಿಮಗೇನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ವಿಭಾಗದಲ್ಲಿ ನಮ್ಮನ್ನು ಕೇಳಿ. ನಾವು ಆದಷ್ಟು ಅದನ್ನು ಉತ್ತರಿಸಲು ಪ್ರಯತ್ನಿಸುತ್ತೇವೆ. ಧನ್ಯವಾದಗಳು.